ಯಾರ ಬಲ ಯಾರ ಮನೆ ಯಾರ ಬಲ ಯಾರ ಮನೆ ಹಣವು ಗಳಿಸಿ ಕೆಲಸ ಕೆಟ್ಟ ನೋಡಿ ಈ ಹಾಡಿನ ಗುಂಗನ್ಯಾಗ ನಮ್ಮ ಓಸಿ ಪೇಪರ್ ಬಿಟ್ಟು ಬಂದ್ಬಿಟ್ಟು ಅವನವನ್ ಯಾವ ನಂಬರ್ ಬಂದೈತೋ ಯಾವ ನಂಬರ್ ಇಲ್ಲೋ ತಗೊಂಡ್ ಬರ್ತಾನ ತಡಿಪ್ಪ ಕಣ್ಣಿನೊಳಗ ಶುರುವಾತ ಪ್ರೀತಿ ಮನಸ್ಸಿನೊಳಗ ಮಣ್ಣಿ ಮಾಡೈತಿ ಕಣ್ಣಿನೊಳಗ ಶುರುವಾತ ಪ್ರೀತಿ ಮನಸ್ಸಿನೊಳಗ ಮಣ್ಣಿ ಮಾಡೈತಿ ಎರಡು ದೇಹ ಒಂದೇ ಜೀವ ಪ್ರೀತಿಯಾಗಿ ಬೆಳೆದೈತಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬೆಳೆದ ನಿನ್ನ ಮಾರಿ ನೋಡಂಗ ಆಗೈತಿ ನಿನ್ನ ಮಾರಿ ನೋಡಂಗ ಆಗೈತಿ ಈ ಹುಡುಗಿಯಲ್ಲಿ ಸಿಗತಿ ನಿನ್ನ ಜೋಡಿ ಮಾತಾಡುವುದೈತಿ ಈ ಹುಡುಗಿಯಲ್ಲಿ ಸಿಗತಿ ನಿನ್ನ ಜೋಡಿ ಮಾತಾಡುವುದೈತಿ ಹೆಣ್ಣು ಗೊಂಬೆ ಬಾಯಿ ಕಿಸಿದರೆ ಜೀರೋ ಗಂಡು ಗೊಂಬೆ ಕಾಲ್ ಕಿಸ್ತಿ ಅಂದ್ರ ಮೂರ ಗಂಡ ಮತ್ತು ಹೆಣ್ಣ ಎದ್ರೋ ಬದ್ರ ಆದ್ರ ಹಳದಿ ಊ! ಯಾವ್ದು ಮರ ಇದು ಯಾವ ಮರನೇ ಕಣ್ಣಾರ ಕಾಣಿಸ್ತಾವಲ್ಲೋ ನಿನಗ ಒಂದ್ ನಮನಿ ಕೋತ್ವಾಲ್ ಇದ್ದಂಗ ಅದೀವಲ್ಲೋ ಯಪ್ಪ ಏನ್ ಬರ ಅದು ತಂದೆ ಎಲ್ಲೋ ಭಕ್ತ ಹಾಗೆಲ್ಲ ಅಜ್ಜ ಅವರಿಗೆ ಸಿಕ್ಕ ಹಾಗೆ ಮಾತನಾಡಬೇಡ ನಾವು ಯಾರೆಂಬುದು ತಿಳಿದು ಮಾತನಾಡು ಶಿವ ಶಿವ ಯಾರಪ್ಪ ಇವರು ಅಪ್ಪಾರ ನಾ ಯಾರೇನು ಅಂತ ತಿಳಿದ ತಪ್ಪು ಮಾಡೇನ್ರಿ ಅಪ್ಪ ಎಲ್ಲೋ ಭಕ್ತ ನಿನ್ನ ತಪ್ಪನ್ನು ನೀನು ತಿದ್ದುಕೊಂಡ ಮೇಲೆ ನಿನಗೆ ಕ್ಷಮಾದಾನ ಮಾಡಿದ್ದೇನೆ ಕಿತ್ಕೊಂಡ ಮೇಲೆ ಹೇಳೋ ಎದ್ದು ಬಾಳುತ್ತಾ ಇದೆಪ್ಪ ಅದ್ರ ನಡಾನ ಹೋತ್ ನಿಂದ ಬಾಳಕ ಅಲ್ರಿ ಇವ್ಯಾ ಸ್ವಾಮಿ ಇರ್ಬೇಕು ತಮ್ಮ ಸ್ವಲ್ಪ ಮನುಷ್ಯತ್ವ ಇದ್ದವರು ಅಲ್ಲಿ ಪ್ರಾಜೆಕ್ಟ್ ಡೈರೆಕ್ಟರ್ ಮಾತ್ರ ಬಿಟ್ರೆ ಉಳಿದವ್ರು ಯಾರು ಒಳಗಡೆ ಇರಬಾರ್ದು ನಮ್ಮವರು ಮೂತಿ ನೋಡಿದ್ರ ನಮ್ಗೆ ಒಟ್ಟ ಗುರ್ತತ್ವ ಇವ ಸ್ವಾಮಿಗಳು ಡ್ರೆಸ್ ಹಾಕ್ಯಾನ ಕೈಯಾಗ ನೋಡ್ತೀಯ ಓಸಿ ಪೇಪರ್ ಹಿಡ್ದಾನ ಕಾಲ್ ನೋಡ್ತೀಯ 20 ವರ್ಷದಿಂದ ಕಬಡ್ಡಿ ಆಡಿದ ಕಾಲತ್ ನಾನು ಗುರ್ತ ಹತ್ತಾಕತ್ತಾವ ಆದ್ರೆ ಏನ್ ಮಾಡುದು ಇವನು ಮೂವತ್ತು ಮಾತ್ರ ನನಗೆ ಕೂನ್ ಅಥವಾ ದನಿ ಮಾತ್ರ ವಹಿವಾಟಿನ ದನಿನೂ ಐತೆ ನೋಡೋಣ ಯಾರಿರ್ಬೋದು ಸಿದ್ಧ ಯೋಲ ಮಗನ ಶಿವ ಏನ್ ಅಂಜಿಸಿ ಬಿಟ್ಟಿದ್ಲಿ ಇಂಥ ಡ್ರೆಸ್ ಹಾಕೊಂಡ ನಾ ಕರೆ ಸಾಧುನ ಬಂದಾನ ತಿಳ್ಕೊಂಡೇನಲ್ವ ಅಲ್ಲೋ ಇವನು ಎಲ್ಲಿ ತುಡುಗ್ ಮಾಡಿದ್ವು ಈ ಡ್ರೆಸ್ ಈ ಡ್ರೆಸ್ಸಿನ ಕತ್ತಿ ಭಾಳ ಭಾಳ ಬಾಡ್ದತಿ ಭಾಳ ದೊಡ್ಡ ನೋಡಪ್ಪ ನನಗಟ್ ಹೇಳು ಇಲ್ಲಿ ಕೊಬದಟ್ಟಿ ಮುಂದೆ ಒಂದು ಪೂಲ್ ಕಟ್ಟಾರಲ್ಲ ದೊಡ್ಡ ಬ್ರಿಡ್ಜ್ ಕೊಬದಟ್ಟಿ ಮತ್ತು ಪ್ಯಾಟಿಗೆ ಕಟ್ಟಾರ ಅಲ್ಲಿ ಏನಿದ್ರು ಪ್ಯೂರ್ ಫಿಲ್ಟರ್ ನೀರು ಒಳ್ಳೆ ಅಂತ ಫಿಲ್ಟರ್ ನೀರು ಎಲ್ಲಿ ಸಿಗೋದಿಲ್ಲ ಬಿಡ ಆ ಫಿಲ್ಟರ್ ನೀರಾಗ ಅಲ್ಲಿ ನಮ್ಮ ಶಂಬಾಪ್ನವ್ರ ಮಠದಾಗ ಒಬ್ರು ಸಾಂಗೋಳು ಇರ್ತಾರ ಸ್ವಾಮಿಗಳ ಕತೆ ಇದ್ರನ ಏ ಅದಾರ 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 ಅವ್ರು ಏನ್ ಮಾಡಿದ್ರು ಬೆಳಗಿನ ಜಾವ ಇದಕ್ಕೆ ಬಂದವ್ರನ್ನ ಜಳಕಕ್ಕ ಬಂದ್ರ ಅಲ್ಲೇ ಬಂದ್ರ ಬಂದ್ ಏನ್ ಮಾಡಿದ್ರು ಬಡ ಅರ್ಬಿ ಕಳ್ದಾರ
ಪೂಲ್ ಮೇಲೆ ಇಟ್ರು ಎಷ್ಟೋರು ದೊಡ್ಡಮ್ಮನ ಜಿಗಿದ್ರು ಜಿಗುದು ಕಳಮ್ಮನ ಮುಣಗವ್ರು ಬದುಕುನ ಹೇಳ ಕಳಮ್ಮನ ಮುಣಗುದು ಬದುಕುನ ಹೇಳ ಹಿಂಗ ಮಾಡಾಗ ಪಟ್ನ ಅರ್ಬಿ ಗೋಳಿ ಹಾಕೊಂಡಾನ ಓಡಿ ಬಂದ ಅರ್ಕಿನ ಹಾಕೊಂಡ್ ನಿಂತಿನ ಒಳ್ಳೆ ಹೆಂಗ ಕಾಣಾಗ್ತಾನೆ ಸಿದ್ಧಾನ ಈಗ ನೀನ ಹಾ ತೇಟ್ ಗಳಂ ಮಠದ ಗುದ್ಲ್ಯಾಪ್ ಸ್ವಾಮಿ ಕಂಡ ಕಾಣಾಕ್ತೀನಿ ಅಲ್ಲಿ ಹಂಗೆಲ್ಲ ಮಾತಾಡಕ್ ಹೋಗ್ಬೇಡ ಯಾಕಂದ್ರ ನಾನು ದೊಡ್ಡ ಸ್ವಾಮಿ ಅದನ ನನಗಿನ್ನ ಮ್ಯಾಲ ನೀ ಬಹಳ ಕಿಮ್ಮತ್ ಕೊಟ್ಟು ಮಾತಾಡ್ಬೇಕು ಕಿಮ್ಮತ್ ಕೊಟ್ಟು ಮಾತಾಡ್ಬೇಕ ಹೌದು ನೀವು ದೊಡ್ಡ ಸ್ವಾಮಿಗಳು ಹೌದು ಯಾರ ಮಕ್ಕಕ್ಕೆ ಮುದಿ ಬೆಳಿಬೇಕಂತ ಮಾಡಿಪ್ಪ ಇನ್ನ ಏ ಏನ್ ಮಾತಾಡ್ತೀರಿ ಯಾರ ಮಕ್ಕಕ್ಕೆ ಬೂದಿ ಹಚ್ಚಿನ ಏನಂತಾನ ಫಸ್ಟ್ ಮಕನ ನಂದ ಮತ್ತಾರಿಗಣದ್ ಪಾಪ ಎಂತ ಚಲೋ ಬಾಳೆ ಮಾಡ್ಕೋತಿದ್ನಿ ತಂದ ಓಸಿ ಆಟಕ್ಕೆ ಹಚ್ಚಿದಿ ಮನ್ಯಾಗಿನ ಇದ್ದ ಬಿದ್ದ ಬಾಂಡೆ ಎಲ್ಲ ಮಾರಿ ಜಮೀನೆಲ್ಲ ಒತ್ತಿ ಒಗದ ಒಂದ್ ನಮೂನಿ ಸಾಲ್ಗರ ಕೈಯ ಸಿಕ್ಕ ಎಲ್ಲ ಮರ್ಯಾದೆ ಕಳ್ಕೊಂಡ್ಬಿಟ್ನಿ ಏನ್ ಮಾಡದಿ ಮರ್ಯಾದೆ ಅಲ್ಲೋ ಸಾಲ್ಗಾರರು ಕೇಳಿದ್ರ ಮತ್ತೆ ಮರ್ಯಾದೆ ಉಳಿತೈತೆ ಅಲ್ಲಿ ಏನು ಮನುಷ್ಯ ನೀನು ಎಲ್ಲ ಮರ್ಯಾದೆ ಕಳ್ಕೊಂಡ್ಯಾ ಊರ ಹೋಗೇ ಬಿಟ್ಟೈತಿ ನಿನ್ನ ಹಬ್ಬ ನೋಡಿ ನೀ ಏನ್ ಸಾಲ ಮಾಡಿ ನಿನ್ನ 10 ಪಟ್ಟು ಸಾಲ ಮಾಡಿನ ನನಗೂ ನೋಡಿಲಿ ಊರಾನ ಮಂದಿ ಎಲ್ಲ ಗಾಳಿ ಹಾಕಿ ಗಾಳಿ ಕೊಂಬಿದ್ರ ಅಟ್ಟ ಅಲ್ಲ ದೊಡ್ಡದೊಂದು ಕತ್ತಿ ತರಿಸಿ 10 ನಂಬರ 8 ನಂಬರ 9 ನಂಬರ್ ಸೈಜ್ ಒಂದು ಹಾರ ಮಾಡಿದ್ರು ಎದುರು ಯಾಮಲ್ಲವ ಮಾಡಿದ್ರು ಬೇಡ ಅವನ್ನೆಲ್ಲ ಹೇಳಿದ್ರು ಹಾ ಹಾ ಹಾರ ಮಾಡಿ ಕತ್ತಿ ಮೇಲೆ ಕುಂಡಿಸಿ ಊರು ತುಂಬಾ ಮೆರವಣಿಗೆ ಮಾಡಿದ್ರು ಊರು ತುಂಬಾ ಮೆರವಣಿಗೆ ಮಾಡೋದು ಅಷ್ಟ ಅಲ್ಲ 5 ಮಂದಿ ಮುತ್ತೈದೆಯರನ್ನ ಕರೆಸಿದ್ರು ಕರೆಸಿ ಚೀತು ಚೀತು ಅಂತ ಗಾವಿಗೆ ಉಗುಳಿಸಿ ಊರೆಲ್ಲ ಅಟ್ಟಿ ತಿರುಗಾಡಿಸಿ ಉಗುಳಿದ್ರು ಸದ್ಯಕ್ಕೆ ನಾ ಏನು ಮರ್ಯಾದೆ ಕಳ್ಕೊಂಡ ಬೇಷ ಮತ್ನಿ ಏ ಶಿವ ಒಂದ್ ಕೆಲಸ ಐತ್ ನೋಡ ನಿನ್ನ ತಲೆ ಮರ್ಯಾದೆ ಅನ್ನೋ ವಸ್ತುನೂ ಇಲ್ಲ ನೋಡ್ಲಿ ಏನ್ ಮಾಡಪ್ಪ ನಾವು ಮಾಡ್ಕೊಂಡಿದ್ವಿ ಯಾವ ಏನ್ ಹೇಳ್ತೀವೋ ಅಲ್ಲೋ ಈ ಊರಾಗ ಜನರ ಕಾಟ ಬಾಳ ಆತ್ ನಮಗ ಈಗ ನೀ ಅಂತಿ ಸ್ವಾಮಿಗಳಾಗಿ ಜೀವನ ನಡ್ಸಾಕೈತಿ ನಮಗ ಈ ಡ್ರೆಸ್ ಹಾಕೋದು ನಿಗುದಿಲ್ಲ ಅದಕ್ಕ ಈಗ ನಮ್ಮ ಮರ್ಯಾದೆ ಅಂತಿ ಕುಲ್ಲ ಆಗತ್ತದ ಒಬ್ಬೊಬ್ರ ಕೈಯಾಗ ಒಬ್ಬೊಬ್ರು ಸಿಕ್ಕ ಇನ್ನ ಮುಂದೆ ಏನ್ ಮಾಡೋಣ ಅಂತಿ ಮಸಲತ್ತ ಮುಂದಿನ ಯಾಕೆ ಚಿಂತೆ ಮಾಡ್ತೀವೋ ನೀ ಏನು ವಿಚಾರ ಮಾಡಕ್ ಹೋಗ್ಬೇಡ ಇದುವರೆಗೆ ನಾನು ನಂಬಿದವ್ರ ನಾ ಯಾರನ್ನೂ ಕೈ ಬಿಟ್ಟಿಲ್ಲ ನಿನ್ನ ಒಂದ್ ಏನಾರ ಗತಿಗೆ ಹಸ್ತ ದಾಣಿ ತಾಂದ ಯಾಕೆ ಚಿಂತೆ ಮಾಡ್ತಿ ಅದಕ್ಕ ನಮ್ಮ ಮಡಿವಾಳಪ್ಪನವ್ರು ಏನ್ ಯಾರ ಗೊತ್ತಿತ್ತಲ್ಲೋ ಏನ್ ಹೇಳ್ಯಾರಪ್ಪ ಯಾಕ ಚಿಂತೆ ಮಾಡ್ತಿದಿ ಎಲೆ ಮನವೇ ಮಾಡತಿ ಎಲೆ ಮನವೇ ನಿನಗ ಅದರ ಸುಖವಿಲ್ಲ ಎಲೆ ಮನವೇ ಕಳ್ಳತನ ಮಾಡಬಾರ್ದು ಎಲೆ ಮನವೇ ಗಡಬಡ ಮಾಡಬೇಡ ಎಲೆ ಮನವೇ ಸುಳ್ಳತನ ಹೇಳಬೇಡ ಎಲೆ ಮನವೇ ನೀ ಸುಳ್ಳತನ ಹೇಳಬಾರದು ಎಲೆ ಮನವೇ ನೀ ಬಲ್ಲಂತ ಜ್ಞಾನಿಗಳು ಬಲ್ಲಂತ ಹೇಳಿದರ ಬಲ್ಲಂತ ಜ್ಞಾನಿಗಳು ಬಲ್ಲಂತ ಹೇಳಿದರ ಅಲ್ಲಂತ ಅಳಿದಾಡ ಎಲೆ ಮನವೇ ಯಾಕ್ ಚಿಂತೆ ಮಾಡತಿ ಎಲೆ ಮನವೇ ನಿನಗೆ ಅದರ ಸುಖವಿಲ್ಲ ಎಲೆ ಮನವೇ ನಿನಗೆ ಅದರ ಸುಖವಿಲ್ಲ ಎಲೆ ಮನವೇ ಯಾರೋ ಕಡೆ ಒಬ್ಬ ಕರಿ ಕೋಟ್ನೆ ಬರಾಕ ಬಂದ ಯಾರು ಗಾತನಾತು ಶಿವ ಯಾಕೋ ಅವ್ ನನಗೆ ಸಾಲ ಕೊಟ್ಟವ್ ರಂಗ ಶೆಟ್ಟಿ ಅವ ಇನ್ನು ನಾವು ಬಂದ್ರೆ ನನ್ನ ಬಿಡುದಿಲ್ಲ ಹೆಂಗ್ ಮಣ್ಣು ಈಗ ಪಟ್ಟ ಏನು ಈಗ ನಾನು ಪಾದ ಹಿಡ್ಕೊಂಡು ಗಪ್ಪನ ಕುಂಡ್ರು ಹಿಂದ್ ಕುಂಡ್ರಲ್ಲ ಮುಂದ್ ಕುಂಡ್ರಲ್ಲ ಹಿಂದೆ ಕುಂತ್ಬಿಡು ನಾ ಎಲ್ಲ ಬಗೆಹರ್ತೀನಿ ಬಾರಿ ಕುಂಡ್ರು. ಮತ್ ನೋಡ ಈ ಕಟ್ ಕೆಲಸ ಕೆಟ್ಟಿಸಿ ಕುಂಡ್ರಿ ಬಾರಿ ಹಂಗ ಬರ್ರಿ ಓ ಮಹಾರಾರ ಓ ಮಹಾರಾರ ಓ ಮಹಾರಾರ ಓ ಮಹಾರಾರ ಓ ಮಹಾರಾರ ನಮ್ಮ ಸಿದ್ಧ ಮಗ ಎಲ್ಲಿ ಹೋಗ್ಯಾನೋ ಏನೋ ಬಾಕಿ ಮಾಡಿದ ಕದೈತಿ ಹುಡ್ಕ್ಯಾಡ್ರೆ ಸಿಗುವಲ್ಲ ಅಲ್ಲ ಸ್ವಲ್ಪ ಹುಡ್ಕ್ಯಾಡಿ ನೋಡ್ತೀನಿ ಗಪ್ಪ ಓ ಮಹಾರಾರ ಓ ಮಹಾರಾರ
ಮಧ್ಯಾಹ್ನ ನನ್ನ ಹೋಳಿಗೆ ಯಾಕೋ ಟಾಳಟು ಮಾತಾಡ್ತೀನಿ ಒಳಗ ಒಂದ್ ನಮೂನಿ ಏ ಸ್ವಾಮಿಗಳ ಮಧ್ಯಾಹ್ನದಾಗಿದ್ದ ಅಲ್ಲ ಮುಂಜಾನೆ ನಿಂತ್ರ ಬಿಗ್ಯಾಕತಿ ಮತ್ತೆ ಎಲ್ಲಿ ಅಟ್ಟಿಸ್ತತಿ ಅದು ಅದ ಹಂಗಾಗಿಲ್ರಿ ಸಂಚಾನ ನಮ್ಮ ಸಮಾಜದಾಗ ಊಟ ಹಾಕ್ಯಾದ ತಮ್ಮಗ ಮಗ ನಾಲ್ಕು ಹೋಳಿಗೆ ಬಡ್ದಾನ ಯಾಕೋ ಯಪ್ಪ ಎಂಟು ಅದಕ್ಕ ಬತ್ತಲೆ ಅಪ್ಪ ಅಲ್ಲಲೇ ಮಗನ ಸಿದ್ಧ ನಮ್ಮ ಅಂಗಡಿ ಬಾಕಿ ಕೊಡಂದ್ರ ಮಗನ ಕಣ್ ತೆಪ್ಪಿಸಿ ಅಡ್ಡಾಡ್ತಿ ಅಲ್ಲಲೇ ಇವತ್ತು ನೀ ಅಂಗಡಿ ಬಾಕಿ ಕೊಡ್ಲಿಲ್ಲ ಅಂದ್ರ ನೀನ ಬಿಡಾಂಜ ಮಗನ ಗುರುಗಳ ನಾ ಮೊದ್ಲೇ ಹೇಳಿ ಶೆಟ್ರ್ ಭಾಳ ಸ್ಟ್ರಾಂಗ್ ಅದಾರ ಅಂತ ಹೇಳಿ ಯಪ್ಪ ಹೆಂಗಾರ ಮಾಡಿ ನಾನು ಬಿಡಿಸ್ಕೊರು ಯಪ್ಪ ನಿನ್ನ ಕಾಲು ಬೀಳ್ತಾನ ಭಕ್ತರೇ ನೀವು ಈಗೆಲ್ಲ ಗಲಾಟೆ ಮಾಡಿದರೆ ನಮ್ಮ ಏಕಾಗ್ರತೆಗೆ ಭಂಗ ಬರುತ್ತೆ. ನೀವು ಏನು ಅನ್ನೋದು ನನಗೆ ಮುಂದೆ ಇಬ್ಬರು ಸೇರಿ ಸವಿಸ್ತಾರವಾಗಿ ಹೇಳಿದ್ರೆ ಒಂದು ಚಲೋ ವಿಚಾರ ಮಾಡಿ ಇಬ್ಬರಿಗೂ ಪರಿಹಾರ ಒದಗಿಸ್ತಾನಪ್ಪ. ಗಲಾಟೆ ಮಾಡಬೇಡ್ರಪ್ಪ. ಅಲ್ರಿ ಸ್ವಾಮಿಗಳ ಎಲ್ಲಿ ಪದ ಐತೆ ನಿಮಗ ಅಲ್ರಿ ಸ್ವಾಮಿಗಳ ಈ ಮಗಗ ಉದಿ ಕೊಟ್ಟದ ತಪ್ಪಾತನ ಅಲ್ರಿ ಸ್ವಾಮಿಗಳ ಈ ಮಗಗ ಏನೆಲ್ಲ ಹೇಳಿದ್ನಿ ನೀ ಮೊದಲ ಬಾಕಿ ಒಯ್ಬೇಡ ಮೊದಲ ವಾಸಲ ಸೇವಸ್ಟಾದ ಹುಡುಗೋದು ಊಟಕ್ಕೆ ಹಾಕ್ಸಿದ್ರ ಈ ಮಗಗ 20,000 ರೂಪಾಯಿ ಉದ್ರಿ ಬಾಕಿ ಕೊಟ್ನಿ ಅವ್ರ ಪಟ್ಟಿನ ಕೊಟ್ಟಿಲ್ಲ ಏನ್ ಮಾಡೋದು ನಾವು ಏ ನೀ ಉಸಿರಿ ಮಾಡೋದು ಬಿಡುದು ನಿಂತ ತಪ್ಪಲಿ ಅದ ನಾನು ಬಾಕಿ ಕೊಟ್ಟ ಹೋಗ್ಬೇಕು ಇವತ್ತ ಯಪ್ಪ ಹೆಂಗಾರ ಮಾಡು ಗುರುವೇ ನಿನ್ನ ಕಾಲು ಮುಗಿತು ನೋಡಪ್ಪ ಇದೊಂದು ಪಾರ್ ಮಾಡಿ ನನಗ ಏನೋ ಭಕ್ತ ಈ ಸಿದ್ದಾಪನ ಬದ್ದಲ್ಲ ಬಹಳ ತಪ್ಪು ತಿಳ್ಕೊಂತೀನಿ. ಏ ಸಿದ್ದ, ಒಬ್ಬರ ದುಡ್ಡು ಮುನ್ಗೊಳಿಸೋದೊಂದು ಬಹಳ ದೊಡ್ಡ ತಪ್ಪು ಮಾಡಬಾರ್ದು. ಯಾಕಂದ್ರ ಮನುಷ್ಯನಾಗಿ ಹುಟ್ಟಿದ ಮ್ಯಾಲ ಬಹಳ ವಿಚಾರದಿಂದ ನಡಿಬೇಕು. ಏನಪ್ಪ ಈಗ ಸುಮ್ಮ ಒಬ್ಬರು ದುಡ್ಡು ಮುನ್ಗಿಸೋದು ಲಪಡ ಮಾಡೋದು ಸರಿ ಆಗೋದಿಲ್ಲ. ಏನಪ್ಪ ಗುರುಗಳು ಏನ್ ಹೇಳ್ಬೇಕು, ಪರಿಹಿತಾರ್ಥಯ್ಯ ಇಡುವ ಶರೀರ ಎಂಬಂತೆ ಶ್ರೀಮಂತರು ನಿಮ್ಮ ಅಪತ್ ಕಾಲಕ್ಕ ಹಣ ಕೊಟ್ಟು ಸಹಾಯ ಮಾಡಿರ್ತಾರ. ಅವ್ರ ಟೈಮಕ್ಕೆ ಅವ್ರಿಗೆ ಹಣ ಕೊಟ್ಟು ಅವ್ರ ಋಣ ತೀರ್ಸಿದೆ ಅಂದ್ರ ನಿನಗ ಮುಂದಿನ ಜನ್ಮದಾಗ ಮುಕ್ತಿ ಸಿಗ್ತೈತೆ. ದೊಡ್ಡ ವೇದಾಂತ ಏನ ಮಗ ದೊಡ್ಡ ಡಗಳಿಗೆ ಹಾಕೊಂಡ ಅಲ್ರಿ ಸ್ವಾಮಿಗಳ ನೀವು ಸ್ವಾಮಿಗಳ ಮಾತನ್ನ ನಂಬೌದ್ನ ಆದ್ರ ಈ ಉಡಾಳ್ ನನ್ನ ಮಗನ ಸಿದ್ದನ ಮಾತು ನಂಬಂಗಿಲ್ಲ. ಈ ಲುಚ್ಚ ನನ್ನ ಮಗ ನಾನು ಬಾಕಿ ಮುಡ್ಸ್ಕೋಬೇಕಂತ ಪ್ಲಾನ್ ಮಾಡ್ಯಾನ್ರಿ. ಹೌದಿಲ್ಲ ಸಿದ್ದು? ಹೌದ್ರಲ್ಲ ಅಲ್ರಿ ಅಂತದು ಶಾಂತಂ ಪಾಪಂ ನೋಡ್ರಿ, ನೀವು ಬಹಳ ತಪ್ಪು ತಿಳ್ಕೊಂಡಿರಿ. ಈ ಸಿದ್ದಪ್ಪದಾನಲ್ಲ ತನ್ನ ದುಷ್ಟ ಚಟಗಳನ್ನೆಲ್ಲ ಬಿಟ್ಟು ಏನಪ್ಪ ಇನ್ನು ಮ್ಯಾಲ ನನ್ನ ಹೊಲ ಹೋಗಲಿ ಮನಿ ಹೋಗಲಿ ಎಲ್ಲಾ ಹೋಗಲಿ ಒಟ್ಟು ಮಾರೆ ಎಲ್ಲರಿಂದ ವಿಮುಕ್ತನಾಗಿ ಬಿಡುತ್ತೇನೆ ಅಂತ ಹೇಳಿ ಇದೇ ಈಗ ಬಂದ ನಮ್ಮ ಶಿಷ್ಯತ್ವ ವಹಿಸುತ್ತ ಹೇಳಿ ವಾಗ್ದಾನ ಪಡೆದುಕೊಂಡ. ಅದಕ್ಕೆ ಏನ್ ಮಾಡಿ ಶೆಟ್ರ ಒಂದು 3 ದಿವಸ ಅವ ಕಾಲಾವಕಾಶ ಕೊಡ್ರಿ. ಅಷ್ಟೊಳಗೆ ಅವ ನಿಮ್ಮ ಹಣ ಸುದ್ದಿ ಮಾಡ್ತಾನೆ. ಸ್ವಾಮಿಗಳ ಇಲ್ಲಿ ಕೇಳ್ರಿ, ಇಲ್ಲಿ 3 ದಿವಸ ಟೈಮ್ ಮಾತ್ರ ಕೊಡ್ತಾನ. 3 ದಿನದ ಒಳಗಾಗಿ ಈ ನನ್ನ ಮಗ ಬಾಕಿ ಕೊಡ್ಲಿಲ್ಲ ಅಂದ್ರ ಮುಂದೆ ಹೆಂಗ್ ಮಾಡೋದು ನೀವ ಪ್ರಜಾದ ಹೇಳ್ಬೇಕು. ಭಕ್ತ ಹಾಗೆಲ್ಲ ಅವಿಶ್ವಾಸ ಮಾಡಿಕೊಳ್ಳಬಾರ್ದು. ಮನುಷ್ಯನಾಗಿ ಹುಟ್ಟಿದ ಮೇಲೆ ಪಶ್ಚಾತ್ತಾಪ ಅನ್ನೋದು ಇದ್ದೇ ಇರುತ್ತದೆ. ಪಶ್ಚಾತ್ತಾಪ ತಾನು ಮಾಡಿದ ತಪ್ಪನ್ನು ತಿಳಿದುಕೊಂಡು ಒಂದು ಸರಿ ಪಶ್ಚಾತ್ತಾಪ ಪಟ್ಟು 4 ಹನಿ ಕನ್ನ ನೀರು ಸುರಿಸಿರೋದು ಸಾಕಪ್ಪ. ಅವನ ಪಾಪಗಳೆಲ್ಲ ನಾಶ ಆಗಿ ಹೋಗ ನೋಡು. ಅವನ ಮೇಲೆ ನಿನಗೆ ಸ್ವಾಸ್ಥ್ಯಕ್ಕೆ ಬಿಟ್ಟು ಕೊಡ. ನನ್ನ ಮುಖ ನೋಡಿ ಆದ್ರೆ ಅವನು 3 ದಿವಸ ಕಾಲಾವಕಾಶ ಕೊಡ. ಒಂದು ವೇಳೆ ಆ 3 ದಿನದೊಳಗೆ ಇವು ನಿನ್ನ ಹಣ ಕೊಡದೇ ಹೋದರ ನಿನ್ನ ಹಣಕ್ಕೆ ಬಡ್ಡಿ ಸಮೇತ ಹಾಕಿ ನಿಮ್ಮ ಕೈಯಾಗ ಮುಟ್ಟಿಸ್ತಾರ. ಯಪ್ಪ ಶೆಟ್ರ ನಿನ್ನ ಕೈಯಾಗನ ಕೊಡ್ತಾರ, ಚಿಂತೆ ಮಾಡ್ಬೇಡ್ರಿ. ಅಲ್ರಿ ಸಂಬಳ ಈ ಬಾಕಿ ಮಾತ್ ನಂಗೆ ಮೂಡ್ತೈತಿ ಅಂತದೆ ನೋಡ್ರಿ. ಮತ್ತ ಶೆಟ್ರ ಡಬಗಲ್ಗ ಬಿಲ್ಲಿ ಬಿಗುತ್ರಿ ಇಲ್ಲಿ. ಭಕ್ತ ನೀ ನಮ್ಮ ಮ್ಯಾಲ ನಂಬಿಕೆ ಇಟ್ಟ ನೀ ಹೋಗಿ ಬಾ, ನಿನ್ನ ಹಣ ನಿನ್ನ ಮನೆಗೆ ಬರ್ತೈತಿ. ಆಯ್ತಿಲ್ಲ ಸಂಬಳ ಅಂದಂಗ ನಾ ಏನ ಬದಲ್ರಿ ಆ ಸಂಬಳ ಹೋಗಿ ಬಾ. ಸಂಬಳ ಆಶೀರ್ವಾದ ಅದು ಮಾಡ್ತೇನೆ. ಮತ್ತೆ ದೇವ್ರ ಒಳ್ಳೇದು ಮಾಡ್ಲಪ್ಪ. ಹೋಗಿ ಬಾ. ಮುಂದಿನ ವರ್ಷಕ್ಕೆ 2 ಗೆರೆ ಹಾಕ್ತವು. ಶೆಟ್ರ
ಅಕಸ್ಮಾತ್ ನಾ ಇವ್ರು ಸಾಲ ಕೊಡ್ಲಿಲ್ಲ ಅಂದ್ರ ನೀವೊಂದ್ ಶಾಪ ಹಾಕ್ರಿ ನಾವು ಅದನ್ನ ಮಾಡಿಸ್ಕೊಳಕ ಅಂತ ಗಟ್ಟಿ ಅದನ್ನ. ಲೇ ಮಗನ, ಕೊಟ್ಟವ್ರ ಹಣ ಕೊಡಲೇಬೇಕ. ಒಂದ್ ವೇಳೆ ಕೊಡ್ಲಿಲ್ಲ ಅಂದ್ರ ಮಗನ ಮುಂದಿನ ಜನ್ಮದಾಗ ನೀ ಕರಿಕೆಯಾಗಿ ಹುಟ್ಟಿ ನೋಡಿದ್ರೆ ಏ ಹುಡ್ರಿ ಈಗ ನನ್ನ ಮಗ ಕೈ ಜಾಯ ಹುಟ್ಲಿನ ಕೈ ಜಾಯ ಹುಡ್ಲ್ರಿ ಮಗ ಕೈ ಜಾಯ ಹುಡ್ಲಿ. ನೀನು ಹಂಗ ಬಿಡಬೇಡ. ನೀನು ಈ ಕರಿಕೆ ಮೇಯೋ ಕತ್ತಾಗಿ ಹುಟ್ಟಲೆ. ಅಯ್ಯೋ ಯಪ್ಪ ಅಯ್ಯೋ. ಅಲ್ರಿ ಸಮಗಳ ಸಾಲ ಕೊಟ್ಟ ತಪ್ಪಿಗೆ ನಾವು ಕಾತ್ಯಾಗಿ ಹುಟ್ಟಬೇಕಾತ ಈ ಕಾಲದಾಗ. ಹೌದು, ಮತ್ತ ಋಣ ತೀರಿಸ್ಕೋಬೇಕಂದ್ರ ಕತ್ತಾಗಿ ಹುಟ್ಟಬೇಕು, ಇಲ್ಲಕ್ಕ ನಾಯಾಗಾದ್ರೂ ಹುಟ್ಟಬೇಕು. ಯಾಕಂದ್ರ ಅವಾಗ ನಿನಗೆ ಜನ್ಮದ ಪರಿಜ್ಞಾನ ಇರುದಿಲ್ಲ. ನೀ ಯಾಕೆ ವಿಚಾರ ಮಾಡ್ತಿ? ಕತ್ತಾಗಿ ಹುಟ್ಟಿ ಈ ಕರಿಕಿನ ಹೇಳ ನಿನ್ನ ಬಾಳ ತ್ರಾಸ ಮಾಡ್ಕೋಬೇಕ. ಯಾವ ಕಾಲ ಬತ್ತು ಏನೇನೋ ಅಂತನ್ರಿ ಸಮಗಳ. ನೀವು ಮಾತು ನಾವು ನಂಬತನ್ರಿ. ಒಟ್ಟು ಹೆಂಗದೆ ಮಾಡಿ ಸಿದ್ಧನ ಕಡೆಯಿಂದ ಬಾಕಿ ಕೊಟ್ಟ ನಂದು ಸಾಲ ಮನ್ನಾ ಮಾಡೋದು ನಿಮ್ ಕರ್ತವ್ಯ ನೋಡ್ರಿ. ಯಾಕೆ ಮಾಡ್ತಾನೆಪ್ಪ, ಎಲ್ಲ ಶುಭವಾಗಲಿ. ಆಯ್ತು ಸಮಗಳು ಆಯ್ತು. ನಾ ಹೋಗಿ ಓಂ ಹರಾರ ಓಂ ಹರಾರ. ಹೋಗಿ ಬಾಯಪ್ಪ ಹೋಗಿ ಬಾ. ಬರ್ತಾ ಹೋಗ ಮಗನ ಇಸ್ಕೊಳಕತ್ತೆ. ಧರ್ಮಟ್ಟಿಂತ್ರ ವಸೂಲಿ ಬಂದ ಮಗ ಇಲ್ಲಿ. ಶಿವ್ಯ ಚಿತ್ತ ಏನ್ ಚೀಸ್ ಮಾಡಿದ್ಲಿ ಮಗನ? ಅಲ್ಲೆಲ್ಲೋ ಮನುಷ್ಯನಾಗಿ ಹುಟ್ಟಿದ ಮ್ಯಾಲ ಏನಾರ ಒಂದು ಕಲಿ ಹಾಕಬೇಕು ನಾವು. ಹಾಕಬೇಕಲ್ಲ ಮತ್ತೆ. ಯಾಕಂದ್ರೆ ಈ ಪ್ರಪಂಚನ ನಡೆಯೋ ಹಂಗಿಲ್ಲ. ಏನಾದ್ರೂ ಒಂದು ವಿಶೇಷವಾಗಿ ತಂದ್ರನ ಈ ದುನಿಯಾದಾಗ ಸಕ್ಸಸ್ ಹಾಕಿ. ಯಾಕಂದ್ರ ಜೀರೋ ಹಾಕಿ ಅಂದಂಗ ಸ್ವಾಮಿಗಳ ಹೇಳ. ಒಂದ್ ದೊಡ್ಡ ಆಳ ಬತ್ತಪ್ಪ, ಯಾರು ಎಂಬಲ್ಲ ಅವ್ನು. ಹಾಲ ಮೊಸರ ಮಜ್ಜಿಗೆ ಉಳ್ಳಿಕೆ ಕೊಬ್ಬರಿ ಯಾನು ಗತ್ತ ಬೇರೆ ಹಚ್ಚಿದನು. ಯಾರು ನೀವ? ಬರೋಬ್ಬರ ಐಡ ಮಾಡಿದ ಮಗ. 1580 ರೂಪಾಯಿ ಆಗೈತಿ ನನ್ನ ಬಿಲ್ಲ. ಕೊಟ್ಟ ಹೋಗುದಿಲ್ಲ, ಬಿಡಂಗಿಲ್ಲ. ಹನುಮಾನ್ ನೋಡ್ಕೊಂಡ ನೀವ? ನಾ ಯಾರೇನೋ ಅನ್ಕೊಂಡಿ ನಾನೇ. ನಾಟಕ ಚೇಂಜ್ ಮಾಡಬೇಡ, ರೊಕ್ಕ ಕೊಡ ನಮ್ಮ ಇಲ್ಲಿ. ಹಿಡ್ಕೊಂಡಿನ ಮನಿಗೆ ಹಿಡ್ಕೊನಿ. ರೊಕ್ಕ ನೋಡ್ತೀನಿ ನಾನಿಲ್ಲ. ಹಂಗಾರ ಮಾಡಿ ಹಂಗ ನಾವು ನಿಮ್ ರೊಕ್ಕ ಕೊಡ್ಬೇಕಂತ ಬಂದಿನಿ. ಇಟ್ನ ಬಂದಾವ ನೋಡಿ. ಇಟ್ನ 1580 ರೂಪಾಯಿ ಆಗೈತಿ ನಂದ. ಹಾಲ ಮೊಸರ ತುಪ್ಪ ಬೆಣ್ಣಿ ಮಜ್ಜಿ ಎಲ್ಲ ಬಿಡ್ತಿ. ಕೂಳಿಗೈತಿ ಆಗಿಲ್ಲಿ ನೋಡಿ. ನಾಟಕ ಮಾಡಕತ್ತೀರಿ ಇಲ್ಲಿ. ನಿಮ್ ರೊಕ್ಕ ಕೊಡ್ಬೇಕಂತ ಹೇಳಿ ನಾ ಒಂದ್ 15 ನಿಮಿಷ ಇನ್ಕೊಂಡ್ ಹಂಗ. ಆದ್ರೆ ಏನ್ ಮಾಡುದು, ಒಂದ್ ನಿಮಿಷ ಸಾಯಂಕಾಲ ಮಟ್ಟ ನಾನು ಹೊಂಟಿದ್ದೀವಿ. ಹಿಂಗ್ ಬೆತ್ ನೋಡಿ ಸಾಯಂಕಾಲ ಮಟ್ಟ ಮೇಲೆ ಹೋಗಾಗನಿ ಇಂದ್ರ ಹಾಗೆ ಗಂಟಾಂಗ ಹಿಂದಿವ್ನಿ. ಕಾಲ ಕಾಯ ಹಿಂಗಾಗಿದ್ದೀನಿ. ಪುಣ್ಯಕ ನಾವು ಸಿಂದಾವ್ ರೊಕ್ಕನ ಕಾಲ ಕಾಯ ಸೀನಾ ಮನೆ. ನಿಮ್ಮ ರೊಕ್ಕ ಹೋಗಲ್ರಿ. ನಿಮ್ಮ ರೊಕ್ಕ ಇನ್ನು ಕೊಡ್ತಾನೆ ನಾನು ಹಂಗೆ ಕೊಡ್ತೀನಿ. ಕೈ ಹಾಕಿರ್ತೀನಿ ಮಣ್ಣು. ನಿಮ್ಮ ರೊಕ್ಕ ಕೊಂಡ ಹೇಳಿ ಹೆಚ್ಚು ಮಾಡಂಗಿಲ್ಲ. ನಮ್ಮ ರೊಕ್ಕ ಬಂದ್ರೆ ನೀವು ಒಟ್ಟ ಹಾಕ ನಿಂದ್ರಿ. ನೀವು ಕೈ ಮಾಡಿ ಕಾಣಂಗಿಲ್ಲ. ಹಂಗ್ಯಾಕ್ ಮಾಡ್ತೀರಿ? ಯಾರು ನೀನು? ಯಾರು? ಏನಾಗ್ಬೇಕಾಯ್ತ? ಏನಾಗಬೇಕಾಗಿತ್ತು? ಒಂದು 1500 ರೂಪಾಯಿ ಕೊಡ್ಬೇಕಾಯ್ತು. ಎದ್ರದ? ಅವ್ರ ಮನ್ಯಾಗನಿ ಹಾಲ ಬೆಣ್ಣಿ ತುಪ್ಪ ಮಸೂರ ಎಲ್ಲ ತಿಂದು ಮಗನ ಮರಾಗ ತಿಂದ್ರಿ. ಏ ಸ್ವಾಮಿ ಹೋಗು. ನಿಮ್ಮ ಹೌದು ನೋಡ್ರಿ. ನೋಡು ಏ ಶಿವ್ಯ,
ನಿನಗೆಲ್ಲ ಕೊಡ್ತಿದ್ನು ನಿನಗೊಂದು 1500 ರೂಪಾಯಿ ಕೊಟ್ರ ನಂದೇನು ಬಡತಾನ ಬರಂಗಿಲ್ಲ ಕರೆ ಚಿಲ್ಲರಿಲ್ಲೋ 7000 ಒಂದ ನೋಟ್ ಐತಿ ನನ್ನ ಕೈಲಿ. ನೋಟಂಗ್ ನೋಟ ಹಾ, 7000 ಈಗ ಚಿಲ್ಲರ್ ಮಾಡಿಸ್ಕೊಂಡ್ ಬರ್ತಾನ ವಾದಾನು ಬರ್ತಾನು ಒಂದ್ ಸ್ವಲ್ಪ ಹೇಳ ಅವ್ರಿಗೆ ಬರ್ತಾನ ಒಂದ್ ತಾಸನ್ಯಾಗ. ಅದೇ ನನಗೆ ಹೇಳ್ಬೇಡ ಸ್ವಾಮಿನೇ ಬೇಕಂದ್ರೆ ಬೇಕೀಗ ಇಲ್ಲ ನೀನು 14,000 ತಾನು ಅವು ಟುಸ್ಕಿ ಕಾಣ್ತಾನು ನೀನು ಟುಸ್ಕಿ ಕಾಣ್ತೀಯ ಕಪ್ಪ ಮಾಡ್ಕೋತ ನೀ ಒಟ್ಟ ಸ್ವಾಮಿಗಳು ಅವ್ರಿಗೆ ನೀ ಹೊಂಟಿಲಿ ಬಿಡುವಂಗ ಕಾಣೋದಿಲ್ಲ. ಸರಿ ನಾ ಮಾತಾಡ್ತಾನ. ಏ ಹನುಮಪ್ಪ ಅಂದ್ರ ನೀನಾನು ಸೌಕರ ನೀವೇನು ಬೇರೆ ಕಾಣತ್ತೀರಿ ಬೇರೆ ಕಾಣೋದು ಸಾವ್ಕಾರ ಮಂದಿ ಹಿಂಗ ಕಾಣೋರು ನಾವು. ಅಲ್ಲೂ ಅವಾಗ 1500 ರೂಪಾಯಿ ಎಷ್ಟು ಚಂದ ಕೇಳಾಕ್ತಿಲ್ಲ ನೀ. 1500 ರೂಪಾಯಿ ನಾನ ಕೊಡ್ತನು ನಮ್ಮ ಮನೆ ಕಡೆ ಬಂದ್ ಬನ್ನಿ. 1580 ರೂಪಾಯಿ ಕೊಡ್ಬೇಕು ಅವ್ ನಮ್ಗ. 1580 ನೋಡು 1580 ರೂಪಾಯಿ ನಾ ಇರುವಲ್ದಕ್ಕ ನಮ್ಮ ಮನೆಗೆ ಬಂದ್ಬಿಡು ನಾ ಕೊಟ್ಟು ಕಳಿಸ್ತೀನಿ. ನೀನು ಕಾಣ್ತೀಯ ಏ ಅಲ್ಲೋ ನಮ್ಮ ಮನೆ ನೋಡಿಲ್ಲ ನೀ ಗಿರಿಸಾಗರದಾಗ ಬಂದ ಗುಳಿಗಿ ಸಿದ್ದಪ್ಪ ಅಂದ್ರೆ ಯಾರು ಬೇಕಾದವ್ರು ಹೇಳ್ತಾರ. ಏ ಗುಳಿಗಿ ಸಿದ್ದಪ್ಪ ಸಾವ್ಕಾರ ಹಾ ಗುಳಿಗಿ ಸಿದ್ದಪ್ಪ ಸಾವ್ಕಾರ ಮನಿ ಅಂದ್ರ ಯಾರು ಬೇಕಾದವ್ರು ಹೇಳ್ತಾರ. ಇಲ್ಲಿ ಬೆಳಗಲಿ ಪರಸುಗಳ ಮನಿ ಇಲ್ಲ ಇಲ್ಲ ಸಂದ್ರಾಗ ಹಾ ಆ ಬಾಕಳೆಗಳ ಮನಿಲೇ ಶಿವೆ ಆ ಪರಸಪ್ಪನ ಮನಿ ಇದ್ರಿಗೇನ ನನ್ನ ಮನಿ. ನನ್ನ ಮನಿ ನಂಬರ್ 420. ಹಾ 420. ನಮ್ಮ ಮನಿ ಮುಂದಾನ ಒಂದು ಹಾಳು ಮನೆ ಐತಿ. ಅಲ್ಲಿ ಬಂದು ಕೇಳು. ಅಕಸ್ಮಾತ್ ನಾ ಮನ್ಯಾಗ ಇರ್ಲಿಕ್ಕಂದ್ರ ಏ ಶಿವ ನಂದ ಮನಿ ಮದುವಿನ ಆಗಿಲ್ಲ ಸುಳ್ಳ ಹೇಳಿರ್ತಾನ. ನಮ್ಮ ಹೆಣ್ಮಕ್ಳ ಕೈ ಬಂದ್ ಇಸ್ಕೊಂಡ್ ಹೋಗ್ಲಿ ಹಣಮಪ್ಪ ಬಂದ್ ಹೋಗ್ಬಿಡ್ನಿ. ಏ ನಮ್ ಕಡೆ ಬಡಿದು ಹೊಡಿದು ಇಲ್ಲ. ಹಣಮಕ್ಕ ಮೂಕ್ ಮಂಜ ಏನ್ ಕಲ್ಲ ಹಚ್ಕೊಂಡ್ ಆದ್ರ ಮತ್ ಇಲ್ಲೇ ನಾ ಹಾಕೊಂಡ್ ಮೇಡಮ್ ಹಣಮಪ್ಪ ಅದನ್ನೇನೈತಿ ನಾ ಕೊಟ್ಟು ಕಳಿಸ್ತನು ನೀವು ಹೋಗ್ಬಿಡ. ಒಟ್ಟ ಅದ್ರ ಚಿಂತೆ ಬಿಟ್ಟು ಹೋಗ್ಬಿಡ್ನಿ ನೋಡು. ಹೋಗಿ ಬಾಳೋತಾಳೆ ಕಣ್ಣು ತೆಗಿ ಇನ್ನ. ಹಾ ಇನ್ನು ಅದನ್ನ ಸೋಗ ಹಾಕಿನ್ನ ಶಿವ್ಯ ಐಡ ಮಾಡಿದ್ವಿ ಹಂಗ. ಏ ಭಾರಿ ಮಾಡಿದ್ಲ ಹಂಗ ಮಾತಾಡ ನೀನ್ ಮಾತ್ರ ಒಟ್ಟ ಚಿಂತೆ ಮಾಡಬೇಡ. ಸಂತಾನ ಯಾಕ ಮಾಡ್ತಿದ್ದೀನಿ ಒಣ ಚಿಂತೆ ನಿನಗ ಪಡ್ಕೊಂಡದು ಮಾಯದ ಭ್ರಾಂತಿ, ಪಡ್ಕೊಂಡದು ಮಾಯದ ಭ್ರಾಂತಿ. ಅದಕ್ಕ ಜೋತುಕೊಂಡು ನೀ ಕುಂತಿ ನಾಳೆ ಎಮ್ಮ ಕೇಳಿದರ ಏನಂತಿ. ಯಾಕ ಮಾಡ್ತಿದ್ದೀನಿ ನೀನು ಒಣ ಚಿಂತೆ, ಯಾಕ ಮಾಡ್ತಿದ್ದೀನಿ ಒಣ ಚಿಂತೆ ನಿನಗ ಪಡ್ಕೊಂಡ
ಸ್ವಾಮಿಗಳ ಇನ್ನು ಈ ಊರಾಗ ನಮ್ಮ ಇಬ್ಬರದು ಬಳೆ ಆಗಂಗಿಲ್ಲ ಇನ್ನು. ಸಾಲ್ಗಾರ ಕಾಟ ಹೆಚ್ಚಾತ ಇದಕ್ಕೆ ಏನು ಮಾಡೋಣಂತಿ ಮುಂದಿನ ಪ್ಲಾನ್ ಹೇಳಿ ಕೊಡ್ತೀವೋ ಏನು ಹೋಗ್ಬಿಡುನು ಒಟ್ಟ ಅಂತೀವ ಮತ್ತು ಅನ್ಸಬೇಡ ಅಂತೀವಲ್ಲ ಹಂಗಾಯ್ತು ನಂದ ಈಗ ಇಬ್ಬರು ಮನ ಕೊಟ್ನಿ ರಂಗ ಸತ್ಯ ಬಾದ ಈ ಗೌಳ್ಯಾರ ಹನುಮ ಬಾದ ಇನ್ನು ಮತ್ತಾರ ಮಾಲ್ಮನಿ ಸತ್ಯಪ್ಪ ಬಾನ ಹಾ ಅವ ಅವನು ಕೊಡ್ತಾನಗಪ್ಪ ಅವನ ಮನೆಗೆ ಹೋಗಿ ವಸೂಲಿ ಮಾಡಂದ್ರ ನನಗೆ ಹೆಂಗೆ ಹೇಳ್ಬೇಕು ಅನ್ನೋದು ನನಗೆ ಹೇಳಿಬಿಡ ಒಂದು ನಮೂನಿ ಹೆಂಗೆ ಹೇಳ್ಕೊಳತ್ತೇನ ಹಾ ಇನ್ ಮೇಲೆ ನಾ ಸಾಧು ಆಗ್ಯಾನ ನೀನ್ ನನ್ನ ಶಿಷ್ಯ ಗಟ್ಟಿ ನಿನಗೂ ಒಂದು ಸಟ್ ಅರ್ಬಿ ಕೊಡ್ತಾನ ಅರ್ಬಿ ಕೊಟ್ಟು ಒಂದು ನಮೂನಿ ಊರೆಲ್ಲ ಅಡ್ಡಾಡಿ ಮನಗಂಡ ಪ್ರಚಾರ ಮಾಡ ಏನತ್ ಮಾಡುದು ಹರಿಯದವ್ರು ಬರ್ಲಿ ಮುದುಕರು ಬರ್ಲಿ ಎಂತವ್ರು ಬಂದ್ರು ಅದಕ್ಕೆ ಫಲ ಕೊಡ್ತಾರ ಹಜಾರ್ ಏ ಒಳ್ಳೆ ಮಾಡ್ತಾನ ಬಿಡ ಒಂದ್ ನಮೂನಿ ಹೆಂಗ್ ಬರ್ತೈತನ ಹೆಂಗ್ ಮಾಡುದು ಹೇಳೋರು ಹೊಕ್ಕಾರಲ್ಲ ಮನಿ 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 ಹಾ ಹಂಗೆ ಹೇಳಿ ಬರ್ಬೇಕು ಏ ಹಂಗ ಹೇಳಕ್ ನಮಗ್ ಬರುದಿಲ್ಲ ಒಂದಿಟ್ಟು ಹೇಳ್ಕೊಟ್ಟಂದ್ರ ಹೇಳ್ಕೊಟ್ಟಂದ್ರ ಪಡ ಹಂಗೋ ಹೇಳೋರು ಬರ್ದಲ್ಲತ್ತೀವ ನಾ ಹೇಳ್ತಾನೆ ಕೇಳ ಬಂದಿವ್ರಿಯಪ್ಪ ಸಾವುಕಾರ ಹಾ ನೋಡ್ರಿ ಕಲ್ಲೋಳಪ್ಪನ ಹೊಟ್ಟಿಲೆ ಸತ್ಯಪ್ಪನವ್ರು ಸಾವುಕಾರ ಸತ್ಯಪ್ಪನವ್ರು ಒಂದ್ ಸತಿಯಾಗಿ ಬಂದಾಳ ಸುಸಲವ್ ಸಾವುಕಾರ್ತಿರಿ ಅವ್ರಿಗೆ ನೋಡ್ರಿ 3 ಮಂದಿ ಗಂಡು ಮಕ್ಕಳ್ರಿ ಹಿರಿಯನ ಹೆಸರು ನೋಡ್ರಿ ವಿಠಲಪ್ಪ 2ನೇ ಹೆಸರು ನೋಡ್ರಿ ಹನುಮಂತಪ್ಪ 3ನೇ ಹೆಸರು ನೋಡ್ರಿ ಮಾರುತಿಯಪ್ಪ ಹಿರಿಯವನ ಹೆಂಡತಿ ಮಾಡ್ಯಾಳ ನೋಡ್ರಿ ಲಕ್ಷ್ಮವ್ ಸಾವುಕಾರ್ತಿ ಅಂತ ಅವ್ರಿಗೆ ಹುಟ್ಟ್ಯಾವ ನೋಡ್ರಿ 2 ಗಂಡು ಮಕ್ಕಳ ಅಲ್ಲ ಹಿರಿ ಹುಡುಗನ ಹೆಸರು ಮಾತ್ರ ಶಿರ್ಸೈಲಿ ಅಪ್ರಿ ಅದು ಹುಟ್ಟಿದಾವ ಒಂದು ಕೊಟ್ಟಾನ್ರಿ ನಮ್ಮ ಕುರಿಮರಿ 2ನೇ ಹುಡುಗ ಗಂಡು ಹುಟ್ಟಿದ್ರು ನನಗೆ ಏನೂ ಕೊಡ್ಲಿಲ್ಲ ಆದ್ರೆ ಹೆಸರು ನಾ ಬರ್ಕೊಡ್ಲಿಲ್ಲ ನೋಡ್ರಿ ಅಪ್ಪ ಆದ್ರ ಮುಂದಿನ ಹೇಳ್ತು ನೋಡ್ರಿ 2ನೇದವ ಹನುಮಪ್ಪ ಸಾವುಕಾರ ಅವನ ಅಂತ ಹೆಸರು ನೋಡ್ರಿ ಪೇರ್ಮವ್ ಸಾವುಕಾರ ಸರ್ಕವ ಇವ್ರಿ ನೋಡ್ರಿ ಮದುವೆಯಾಗ 5 ವರ್ಷ ಆದ್ರೂ ನಮ್ಮ ಮಕ್ಕಳ ಫಲ ಸಿಕ್ಕಿಲ್ಲ ನೋಡ್ರಿ ಅಪ್ಪ ಏನು ಈ ಹೆಳವನು ಹೊಟ್ಟಿ ತಾಂಡಂಗ ಮಾಡ್ರ ಇನ್ನೊಂದು ಮುಂದಿನ ವರ್ಷ ಈ ಕಲ್ಲೋಳಪ್ಪನ ಜಾತ್ರೆ ಒಟ್ಟಿಗೆ ಮಕ್ಕಳ ಫಲ ಸಿಗ್ತಾವ್ರಿ ಅಪ್ಪ ಅದ್ರಾಗ ನೋಡ್ರಿ 3ನೇ ಗಂಡು ಮಕ್ಕಳ ಹೆಸರು ಮಾರುತಿಯಪ್ಪರಿ ಅವನ ಹೆಂಡತಿ ಹೆಸರು ನನಗೆ ಗೊತ್ತಿಲ್ಲಪ್ಪ ಯಾಕಂದ್ರ ಅವ್ರು ನಮ್ಮ ಊರಾಗಿರೋದಿಲ್ಲ ಮಕ್ಕಳು ಹಳ್ಳಿ ಆಗಿರ್ತಾರಪ್ಪ ಅದಕ್ಕೆ ನಾ ಹಿಂಗೆ ಹೇಳ್ಕೊತ ಹೋದ್ನಿ ಅಂದ್ರೆ ನೀ ಕೇಳ್ಕೊತ ನಿಂತ್ರ ನಾವು ಬೆಳತಾನ ಇಲ್ಲೇ ನಿಂದಕತ್ತಪ್ಪ ಅದಕ್ಕ ಈಗ ಹೇಳ್ಕೊತ ಅಡ್ಡಾಡಿ ಅಂದ್ರ ನನಗ ಕೇಳ್ಕೊತ ಅಡ್ಡಾಡು ಚಟ ಎಲ್ಲ ಐತಿ ಆದ್ರ ಮಣ್ಣು ಹೇಳಾಕತ್ತಿದ್ಲೇನಿ ಯಾವನ್ನೆಲ್ಲ ಕೇಳ್ಬೇಡ ಆ ಹೆಣ್ಮಗಳು ಜೋಡಿ ಫುಲ್ ಹೇಳಾಕತಿ ಏನ್ ದೊಡ್ಡ ತಣ್ಣ ಹಿಂತಿನ ಸತ್ತಾರ ಗೊತ್ತಿ ಹೆಂಗ ಒಂದಿಟ್ಟು ಹತ್ತು ತೋರಿಸಲ್ಲ ನೋಡುನು ಏ ಆಕೆ ಹೆಂಗ ಆಗ್ತಿದ್ಲು ಮುಂದಿನ ಪೊಲೀಸ ಆಕೆ ಹೆಂಗ ಆಗ್ತಿದ್ಲು ಹೇಳ ಕೇಳೋದ್ರಿ ಹಿಂಗ ಒಂದ್ ಮನಿಗೆ ಮಾತಾಡ್ಸಕ್ ಹೋಗಿದ್ದೀವಿ ನಾವು ಹೋಗಿ ಕೂತ್ ಮಾತಾಡಿ ಸರದ ಕೂತಿದ್ವಿ ಅವ್ರ ಮನ್ಯಾಗ ಮಾತು ಹೆಣ್ಮಕ್ಳು ಬಂದಿರ್ ಮೋದಿ ಸೆರಗ ಹಾಕೊಂಡೈತಿ ಮನಿಗೆ ನಾ ಒದರ್ಲೇನು ಒದರ್ಲಿ ಯವ್ವ ಯವ್ವ ಬಾ ಯವ್ವ ಹಿಂದಿ 3 ದಿನ ಆತು ಮಣ್ಣಾಗಿತ್ತು ಬಂದ ಎಲ್ಲಾರು ಹುಗ್ಗಿ ತಿಂದಿವ ನನ್ನವ್ವ ಹೆಂಗ್ ಮಾಡ್ರು ನನ್ನ ತಡ್ಕೊಳಕ ಆಗವಾಲ್ದೆ ನನ್ನವ್ವ ಆಗಲ್ಲ ಬಾ ಟಾಪ್ ಮಾಡ್ಕೋಬೇಡ ತಡ್ಕೊಲಿ ಏ ಬಾ ಟಾಪ್ ಮಾಡ್ಕೋಬೇಡ ನನ್ನವ್ವ ನೀವ್ ಯಾರು ಬಂದು ನಾನು ಹಿರಿಯಾಣ ಕೊಡ್ತೀರಿ ಅಯ್ಯೋ ಬ್ಯಾಡವ್ವ ಈ ಕುಡ್ಸಾರ ಬ್ಯಾಡ ಬಿಡು ಅಯ್ಯೋ ಶಿವಣ ಅಯ್ಯೋ ಎಂದ ಬರ್ತೀನಿ ನಾನು ರಾಜ ಹೊಳ್ಳಿ ಈ ಜನ್ಮದಾಗ ನೀನು ಕಾಣ್ತಾನೇನೋ ಅನ್ನಂಗಾಗೈತಿ ನಿನಗೆ ಅಳಕ್ ಹಚ್ಚಿನ್ಲ ನನ್ ತಪ್ಪಾಗೈತಿ ಅದು ನಾನ ಹೊಡ್ಕೋಬೇಕಾಯ್ತು ನಾಕ ಅಲ್ಲೋ ಅಳುದಂದ್ರ ಹಂಗ ಒಟ್ಟು ಬೆಳತಾನ ಸ್ಟಾರ್ಟ್ ತಡ್ಕೊಳಕ ಆಗಬಾರ್ದು ನನ್ನಪ್ಪ ಕೈ ಹಿಡಿದು ಜಪ್ಕೊಂಡು ಹೋಗು ಇಲ್ಲಪ್ಪ ಏನದ ಮುಂದಿನ ಸಿಟಿಗೆ ಪ್ಲಾನ್ ನನಗೂ ಸ್ವಾಮಿಗಳು ಡ್ರೆಸ್ ಹಾಕ್ಬೇಕು ಗುರುಗಳ ಕಾಲವನ್ನು ತಡೆಯೋರು ಯಾರು ಕಾಲವನ್ನು ತಡೆಯೋರು ಯಾರು ಇಲ್ಲ ಕಾಲವನ್ನು ಹಿಡಿಯೋರು ಎಲ್ಲೂ ಇಲ್ಲ ನಿನ್ನಿಂದ ನನ್ನಿಂದ ನಿನ್ನ ದೂರ ಮಾಡಲು ಎಂದೂ ಇಲ್ಲ
ನಿನ್ನ